ವೀಕ್ಷಕರೇ, ಇವತ್ತು ನಾನು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಟನ್ ಸಾಂಬಾರು ಮಾಡೋದಕ್ಕೆ 2 kg ಮಟನ್ ತೊಗೊಬಂದಿದ್ದೀವಿ. ಈಗ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಾಂಬಾರಿಗೆ ಏನೇನು ಬೇಕು ನೋಡೋಣ ಬನ್ನಿ. ಇವಾಗ ನಾನು ಈರುಳ್ಳಿನ ತೊಗೊಂಡಿದ್ದೀನಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಕಾಳು ಮೆಣಸು, ಇದು ಮನೇಲೆ ಮಾಡಿರುವಂಥದ್ದು ಖಾರದ ಪುಡಿ, ನೆಕ್ಸ್ಟು ತೆಂಗಿನಕಾಯಿ, ಕಡಲೆ, ಗಸಗಸೆ ಇಷ್ಟು ತೊಗೊಂಡಿದ್ದೀನಿ. ಇವಾಗ ನಾವು ಮೊದಲಿಗೆ ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ನಾವು ಅರಿಶಿನ ಈರುಳ್ಳಿ ಅಂತ ಹೇಳ್ತೀವಿ, ನಮ್ಮದು ಹಳ್ಳಿ ಸ್ಟೈಲ್ದಿದು. ಇದನ್ನು ಇವಾಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇವಾಗ ನಾನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ನೋಡಿ, ಇವಾಗ ಇಷ್ಟು ನೀಟಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ. ಇವಾಗ ಮಾಡೋದಾಗಿ ನೋಡೋಣ ಬನ್ನಿ. ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಅಂಟಿಸ್ಕೊಳ್ಳೋಣ. ಪಾತ್ರೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ. ನಮ್ಮದು ಹಳ್ಳಿ ಸ್ಟೈಲು ಮಟನ್ ಸಾಂಬಾರು ಇವತ್ತು ಹೇಗಿದೆ ಅಂತ ನೀವೇ ಹೇಳಬೇಕು. ಇವಾಗ ಆಯಿಲ್ ಕಾದಿದೆ. ಇದಕ್ಕೀಗ ನಾವೀಗ ಈ ಮಟನ್ನ ಹಾಕ್ಕೊಳ್ಳೋಣ. ನೀಟಾಗಿ ನೀರೆಲ್ಲ ಸುಂಡಬೇಕು ಮಟನ್ದು. ಈ ಥರ ಹಾಕ್ಕೊಂಡು ನಾವು ಇದ್ರ ಜೊತೆಗೇ ಸ್ವಲ್ಪ ಮಟನ್ ಎಲ್ಲ ಸಾಲ್ಟ್ ಹಿಡೀಲಿ ಅಂತೇಳಿ ಮೊದಲೇ ನಾವು ಸ್ವಲ್ಪ ಸಾಲ್ಟನ್ನ ಹಾಕ್ಕೊತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ, ಆಮೇಲೆ ನೋಡ್ಕೊಂಡು ಬೇಕಂದರೆ ಹಾಕೊಂಡ್ರಾಯ್ತು. ಸೊ ಇವಾಗ ಮಟನ್ ಹಾಕ್ಕೊಂಡು ಸಾಲ್ಟ್ ಹಾಕೊಂಡಾಯ್ತು. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತಾಯಿದ್ದೀನಿ. ಇವಾಗ ನಾವು ಈ ಮಟನನ್ನು ಚೆನ್ನಾಗಿ ನೀರೆಲ್ಲ ಹೋಗೋವರೆಗೂ ಇದನ್ನು ಸುಂಡಿಸ್ಬೇಕಾಗತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ ನೀರು ಸುಂಡಕ್ಕೆ ಬಿಟ್ಬಿಡೋಣ. ಈ ಥರ ಎಲ್ಲ ಇದು ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀರು ಸುಂಡಲಿ ಅಂತ ಒಂದು 10 ನಿಮಿಷ ಬಿಟ್ಬಿಡೋಣ. ಈಗ ರುಬ್ಬಿದ ಅರಿಶಿನ ಈರುಳ್ಳಿನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಯಾಕಂದರೆ ನೆಕ್ಸ್ಟು ನಾವು ಕಾಯಿನ ರುಬ್ಕೋಬೇಕಾಗುತ್ತೆ. ಅದಕ್ಕೆ ಇವಾಗ ಇದೇ ಜಾರ್ಗೆ ನಾನು ಕಾಯಿ, ಗಸಗಸೆ, ಕಡಲೆನ ಹಾಕೋತಿದ್ದೀನಿ. ಇದನ್ನು ರುಬ್ಬಿ ಇಟ್ಕೊಳ್ಳೋಣ ಸೈಡ್ಗೆ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಣ. ಇವಾಗ ನೀರೆಲ್ಲ ನೀಟಾಗಿ ಸುಂಡಿದೆ. ಇವಾಗ ನಾವು ಇದಕ್ಕೆ ರುಬ್ಬಿರುವಂಥ ಅರಿಶಿನ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5 ಮಿನಿಟ್ಸು ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಹೀಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ಅರಿಶಿನ ಈರುಳ್ಳಿನೂ ಬೆಂದಿದೆ ನೀಟಾಗಿ. ಇವಾಗ ನಾವು ಇದಕ್ಕೆ ಖಾರದ ಪುಡಿನ ಹಾಕ್ಕೊತಾಯಿದ್ದೀನಿ ನಾನು. ನೋಡಿ, ಈ ಥರ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಖಾರನ ಈ ಮಟನ್ ಚೆನ್ನಾಗಿ ಖಾರದಲ್ಲಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಮೊದಲೇ ಖಾರದ ಪುಡಿನ ಹಾಕ್ಕೊತಾಯಿದ್ದೀನಿ. ಖಾರದ ಪುಡಿನ ಹಾಕಿ ಈ ಥರ ನಾವು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನೀಟಾಗಿ ಎಲ್ಲ ಮಟನ್ಗೆ ಖಾರ ಇಟ್ಕೊಳ್ಳುತ್ತೆ. ಲಾಸ್ಟ್ಗೆ ನಾನು ಕಾಯಿನ ಆ್ಯಡ್ ಮಾಡ್ಕೊತೀನಿ. ಇವಾಗ ಇದನ್ನು ಅಷ್ಟೇ ಒಂದು 5 ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ. ಇವಾಗ ಖಾರದ ಪುಡಿನೂ ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ಖಾರ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಮತ್ತು ಇಟ್ಕೊಂಡಿದೆ. ಇವಾಗ ಈಗೆಲ್ಲ ಲಾಸ್ಟ್ನೇದಾಗಿ ಇವಾಗ ನಾವು ರುಬ್ಬಿರುವಂಥ ಮಿಶ್ರಣ ಕಾಯಿಯನ್ನು ಹಾಕ್ಕೊಳ್ಳೋಣ, ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ. ನೋಡಿ, ನಾನು ಅದೇ ಜಾರಿಗೆ ನೀರು ಹಾಕ್ಕೊತಾಯಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊತಾಯಿದ್ದೀನಿ. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಟ್ಲ ಕ್ಲೋಸ್ ಮಾಡಿ 2 ವಿಸಲ್ ಹಾಕ್ಸ್ಕೊಳ್ಳೋಣ. ಮಟನ್ ಸ್ವಲ್ಪ ಗಟ್ಟಿನೇ ಇರುತ್ತೆ, ಸೊ ಹಾಗಾಗಿ ನಾನು 2 ವಿಷಲ್ನ ಹಾಕ್ಸ್ಕೊತಾಯಿದ್ದೀನಿ. ನೋಡಿ, ಇವಾಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಲಿಟ್ಲು ಕ್ಲೋಸ್ ಮಾಡೋಣ. ನೋಡಿ, ನಾನು ಇನ್ನು ಸ್ವಲ್ಪ ಸಾಲ್ಟನ್ನು ಹಾಕ್ಕೊತಾಯಿದ್ದೀನಿ. ಹಾಕ್ಕೊಂಡು ಲಿಟ್ಲನ್ನ ಕ್ಲೋಸ್ ಮಾಡಿಬಿಡೋಣ. 2 ವಿಷಲ್ ಹಾಕ್ಸ್ಕೊಳ್ಳೋಣ. ಬನ್ನಿ, ಇವಾಗ 2 ವಿಷಲ್ ಕೂಗಿದೆ. ಮಟನ್ ಸಾಂಬಾರು ರೆಡಿಯಾಗಿದೆ. ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ.
ವಾವ್, ಸಖತ್ತಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ನಮ್ಮ ಮನೆ ಯಾರೋ ಗೆಸ್ಟ್ ಬರ್ತಿದ್ರು ಅಂತೇಳಿ 2 kg ಮಟನ್ನ ತರಿಸಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಎಷ್ಟು ಸಖತ್ತಾಗಿದೆ ಅಂತಲ್ವಾ. ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ನಮ್ಮದು ಇದು ಹಳ್ಳಿಯಲ್ಲಿ ಮಾಡುವಂಥ ಮಟನ್ ಸಾಂಬಾರು. ಇದು ನಾಟಿ ಸ್ಟೈಲು ಅಂತ ಹೇಳ್ಬೋದು. ಸೊ ನೋಡಿ, ಈಗ ಲಾಸ್ಟ್ನೇದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮೆಂತ್ಯನ ಹಾಕೋತಾ ಇದ್ದೀನಿ. ಇವಾಗ ಮುದ್ದೆಗೆ ರೆಡಿಯಾಗಿದೆ. ನೋಡಿ ಚೆನ್ನಾಗಿದೆ ಅಲ್ಲ. ಕಮೆಂಟ್ ಮಾಡಿ ತಿಳಿಸಿ. ಬಾಯ್.